ಹಾಯ್, ಹಲೋ, ನಮಸ್ತೆ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಆ, ನಮ್ಮ ಸ್ಟಡಿ ಕಾರ್ನರ್ ಚಾನಲ್‌ನಲ್ಲಿ ನಾವು ನಿಮಗೆ NMMS ಪರೀಕ್ಷೆಗೆ ಯಾವ ರೀತಿ ಸಿದ್ಧ ಆಗಬೇಕು ಅಂತಕ್ಕಂಥದ್ದನ್ನ ನಿಮಗೆ ಹೇಳ್ಕೊಡ್ತಾ ಇದ್ವಿ. ಸೊ, ಇದುವರೆಗೂ ಸಾಕಷ್ಟು ಕ್ಲಾಸಸ್‌ಗಳನ್ನು ನಿಮಗೆ ನಾವು ಸ್ಟಡಿ ಕಾರ್ನರ್‌ನಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಅವನ್ನೆಲ್ಲ ನೀವು ಇನ್ನೂ ನೋಡಿಲ್ಲ ಅನ್ನೋದಾದರೆ, ಸೊ ಈಗ ನಮ್ಮ ಒಂದು ಸ್ಟಡಿ ಕಾರ್ನರ್ ಚಾನಲ್‌ನಲ್ಲಿ ಅವೆಲ್ಲ ಸಿಗ್ತವೆ. ಸೊ, ಅವನ್ನೆಲ್ಲ ನೋಡ್ಕೊಂಡು ಬನ್ರಿ. ಸೊ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಮಾತೃಕೆಗಳು, ಮ್ಯಾಟ್ರಿಕ್ಸಸ್ ಅಂತ ಕರಿತೀವಲ್ಲ, ಈ ಮ್ಯಾಟ್ರಿಸಸ್ ಬಗ್ಗೆ ನಾವೇನು ಮಾಡ್ತೀವಿ, ನಾವು ಇವತ್ತಿನ ದಿನ ಹೇಳ್ಕೊಡ್ತೀವಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈಗ ಮ್ಯಾಟ್ರಿಸಸ್ ಅಂದರೆ ಮಾತೃಕೆಗಳಲ್ಲಿ ಸೊ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು NMMS ಪರೀಕ್ಷೆಯಲ್ಲಿ ಕೇಳ್ತಾರೆ, ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಹಾಗಾದರೆ ಇದೇ ಮೊದಲೇ ಬಾರಿಗೆ ನೀವು ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಯಾವಾಗ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಲ್ಲ, ಟಕ್ಕಂತ ನಿಮಗೇನಾಗುತ್ತೆ ಮೆಸೇಜ್ ಬರುತ್ತೆ, ನೀವು ಮತ್ತೆ ಆ ಕ್ಲಾಸಸ್ನ ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಏನಾಗುತ್ತೆ, ಪ್ರತಿ ಭಾನುವಾರ ನಿಮಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ, ಅತಿ ಹೆಚ್ಚು ಅಂಕಗಳನ್ನು ನೀವು ಪಡೀರಿ. ಸೊ ಪಡೆದಾಗ ನೀವು ಬಹುಮಾನಗಳನ್ನು ಸಹ ನೀವು ಪಡಿಬೋದು ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ತರಗತಿಯನ್ನು ನಾವು ಆರಂಭ ಮಾಡೋಣ. ಸೊ ಇವತ್ತಿನ ಒಂದು ತರಗತಿ ಯಾವುದಪ್ಪ ಅಂತಂದರೆ, ಇದು ಮಾತೃಕೆಗಳು. ಓಕೆ, ಮ್ಯಾಟ್ರಿಸಸ್ ಅಂತ. ಸೊ ಹಾಗಾಗಿ ಮಾತೃಕೆಗಳಲ್ಲಿ ಒಂದನೇ ಪ್ರಶ್ನೆ ಯಾವ ರೀತಿ ಇದೆ ನೋಡ್ರಿ. ಪ್ರಶ್ನೆ 1. ಸೊ ಪ್ರಶ್ನೆ 1ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಅಡ್ಡ ಸಾಲುಗಳು ಮತ್ತೆ ಕಂಬ ಸಾಲುಗಳು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ, ಅಡ್ಡ ಸಾಲಿನಲ್ಲಿ ಕೊಟ್ಟಿದ್ದಾರೆ 28, 8, 7, 27, 6, 9, 25 ಕ್ವಶನ್ ಮಾರ್ಕ್ 5 ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನು ಮಾಡಿದ್ದಾರೆ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ, ಈ ಕ್ವಶನ್ ಮಾರ್ಕ್ನಲ್ಲಿ ಯಾವ ಒಂದು ಸಂಖ್ಯೆ ಬರಬೇಕು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ. ಇದಕ್ಕೆ ಆಪ್ಷನ್ಸ್ಗಳು ಏನು ಕೊಟ್ಟಿದ್ದಾರೆ ಅಂದರೆ, ಆಪ್ಷನ್ ಎ 4 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ 10 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ 5 ಅಂತ ಕೊಟ್ಟಿದ್ದಾರೆ, ಸೊ ಆಪ್ಷನ್ ಡಿ 7 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇವುಗಳಲ್ಲಿ ಯಾವುದು ರೈಟ್ ಆನ್ಸರ್, ಇವು 4ರಲ್ಲಿ ಅಂತಕ್ಕಂಥದ್ದು ಬಂದರೆ, ಸೊ ಇಲ್ಲೇನಾಗುತ್ತೆ, ಎಲ್ಲ ಕಂಬ ಸಾಲುಗಳಿಗೂ ಅಥವಾ ಅಡ್ಡ ಸಾಲುಗಳಿಗೂ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇರುತ್ತೆ, ಅಂದರೆ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ ಏನು ಅಂತಕ್ಕಂಥದ್ದನ್ನ ನಾವೇನು ಮಾಡಬೇಕು, ಕಂಡುಹಿಡಿಯಬೇಕು ಅಂತ. ಹಾಗಾಗಿ ಸೊ ವಿದ್ಯಾರ್ಥಿಗಳೇ ಏನು ಮಾಡ್ತೀರಾ, ಇಲ್ಲಿರ್ತಕ್ಕಂಥ ಒಂದು ಮಧ್ಯ ಒಂದು ಕಂಬ ಸಾಲು ಇದೆಯಲ್ಲ, ಕಂಬ ಸಾಲಿನಲ್ಲಿ ನೋಡಿದ್ದು 8 ಅಂತ ಇದೆ. ಸೊ ಇಲ್ಲೇ 6 ಇದೆ. ಸೊ ಇಲ್ಲೇನಾಗಿದೆ, ಕ್ವಶನ್ ಮಾರ್ಕ್ ಇದೆ. ಸೊ ಈ ಸಂಖ್ಯೆಗಳನ್ನು ಗಮನಿಸಿರಿ. ಈ ಸಂಖ್ಯೆಗಳಿಗೂ ಇಲ್ಲಿರ್ತಕ್ಕಂಥ 1ನೇ ಕಂಬ ಸಾಲು ಮತ್ತೆ 3ನೇ ಕಂಬ ಸಾಲುಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತಕ್ಕಂಥದ್ದು. ಓಕೆ, ಯಾವ ರೀತಿ ಸಂಬಂಧ ಇರ್ಬೋದು ಅಂತ ನೋಡಿ. ಈಗ ಸೊ ಇಲ್ಲೇ 28, 7, ಈ 28 ಇದೆ, 7 ಇದೆ. ಸೊ 7 4 28, ಹೌದಾ? ಅಂದ್ರೆ 28ನ್ನ 7ರಿಂದ ಭಾಗಿಸಿದ್ರೆ ನಮಗೆ ಎಷ್ಟು ಬರುತ್ತೆ ನೋಡ್ರಿ. 28ನ್ನ 7ರಿಂದ, ಈ 28ನ್ನ ಈ 7ರಿಂದ ಏನು ಮಾಡಬೇಕು, ಭಾಗಿಸ್ಬೇಕು. ಭಾಗಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರ್ ಅಂದ್ರೆ 4 ಬರುತ್ತೆ, ಹೌದಲ್ಲ ವಿದ್ಯಾರ್ಥಿಗಳೇ? ಸೊ ಈ 4ನ್ನು ಎಷ್ಟರಿಂದ ಗುಣಿಸ್ಬೇಕಪ್ಪ ಅಂದ್ರೆ 2ರಿಂದ ಗುಣಿಸ್ಬೇಕು. ನೋಡ್ರಿ, 2ರಿಂದ ಗುಣಿಸಿದ್ರೆ 4 2 8, ಹೌದಾ? ಅಂದ್ರೆ ಮೊದಲನೇ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ಕೊನೆಯ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಒಂದು ಭಾಗಲಬ್ಧ ಇರುತ್ತಲ್ಲ, ಆ ಭಾಗಲಬ್ಧದೊಂದಿಗೆ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೇಕು, 2ರಿಂದ ಗುಣಿಸ್ಬೇಕು. ಅವಾಗ ಮಧ್ಯೆ ಇರ್ತಕ್ಕಂಥ ಸಂಖ್ಯೆ ಬರುತ್ತೆ ಅಂತಕ್ಕಂಥದ್ದು. 4 2 8. ಅಂದ್ರೆ ಈ ಲಾಜಿಕ್ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವೇನ್ ಮಾಡೋಣ, ನೆಕ್ಸ್ಟ್ ಒಂದು ಅಡ್ಡ ಸಾಲನ್ನ ನೋಡೋಣ. ನೋಡಿ, ಈ ಅಡ್ಡ ಸಾಲಿನಲ್ಲಿ ಇರ್ತಕ್ಕಂಥದ್ದು ಏನಿದೆ, ಸೊ ಇಲ್ಲೇ 27 ಇದೆ, ಇಲ್ಲೇ 9 ಇದೆ. ಸೊ ಇಲ್ಲೇನಾಯ್ತು ನೋಡಿ, ಈಗ 27ನ್ನ 9ರಿಂದ ಭಾಗಿಸ್ಬೇಕು. 27ನ್ನ 9ರಿಂದ ಭಾಗಿಸ್ಬೇಕು. ಭಾಗಿಸಿದ್ರೆ ಎಷ್ಟು ಬರುತ್ತೆ, 9 3 27, 3 ಬರುತ್ತೆ. ಈ 3ನ್ನ 2ರಿಂದ ಗುಣಿಸಿದ್ರೆ ಎಷ್ಟರಿಂದ ಗುಣಿಸಿದ್ರೆ 2ರಿಂದ, 3 2 6, ಅಂದ್ರೆ ಮಧ್ಯೆ ಇರ್ತಕ್ಕಂಥ ಸಂಖ್ಯೆ ಬಂತು. ಅಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ಲಾಜಿಕ್ ಸರಿ ಇದೆ ಅಂತಕ್ಕಂಥದ್ದು. ಇದೇ ಲಾಜಿಕ್ ನಾವೇನ್ ಮಾಡ್ಬೇಕು, ಈಗ ಇಲ್ಲಿ ಬೆಳೆಸ್ಬೇಕು. ಅಂದ್ರೆ ಇಲ್ಲಿ 25 ಇದೆ, ಇಲ್ಲಿ 5 ಇದೆ. 25ನ್ನ 5ರಿಂದ ಏನ್ ಮಾಡ್ಬೇಕು ಈಗ, ಸೊ ಭಾಗಿಸ್ಬೇಕಾಗತ್ತೆ, ಹೌದಾ? 25ರಿಂದ 5ರಿಂದ ಭಾಗಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, 5 ಬರುತ್ತೆ. 5 5 25 ಅಂತ. ಸೊ ಹಾಗಾಗಿ 5 ಇದೆ ಅಂದ್ರೆ 5ನ್ನ ಡಬಲ್ ಮಾಡ್ಬೇಕಲ್ಲ, ಅಂದ್ರೆ 2ರಿಂದ ಗುಣಿಸ್ಬೇಕಲ್ಲ. ಸೊ ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 5 2
ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು ಅನ್ನೋದಾದ್ರೆ ಸೊ ಇಲ್ಲೇ 10 ಬರಬೇಕು. ಸೊ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು 4 ಇದ್ವು. ಸೊ 4ರಲ್ಲಿ ಎ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಸಿ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಡಿ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಬಿ ಆಪ್ಷನ್ ಏನಾಗುತ್ತೆ, ರೈಟ್ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್ 10 ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ ಯಾವ ರೀತಿ ನಾವು ಈ ಮ್ಯಾಟ್ರಿಸಸ್ಸಿಗೆ ಸಂಬಂಧಪಟ್ಟಂತೆ ಅಂದರೆ ಮಾತೃಕೆಗಳಿಗೆ ಸಂಬಂಧಪಟ್ಟಂತೆ ಸೊ ನಾವು ಸಾಲ್ವ್ ಮಾಡಬೇಕಾಗತ್ತೆ ಪ್ರಶ್ನೆಗಳನ್ನು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಅತಿ ಹೆಚ್ಚು ಇನ್ನೂ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ತಾ ಬರಬೇಕು. ನೀವು ಎಷ್ಟು ಹೆಚ್ಚು ಪ್ರಶ್ನೆಗಳು ಸಾಲ್ವ್ ಮಾಡ್ತೀರೋ ಅಷ್ಟು ಲಾಜಿಕ್ಸ್ಗಳು ನಿಮಗೆ ಗೊತ್ತಾಗ್ತಾ ಬರ್ತವೆ. ಆದರೆ ಒಂದು ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಲಾಜಿಕ್ ಇನ್ನೊಂದು ಪ್ರಶ್ನೆಯಲ್ಲಿ ಇರಲ್ಲ. ಓಕೆ, ಅದನ್ನ ನೆನ್ಪಿಡ್ಕೊಳ್ರಿ ನೀವು. ಈ ಲಾಜಿಕ್ ಅಂದ್ಕೂಡ ಈ ಒಂದು ಲಾಜಿಕ್ ಅಂದರೆ ಎಲ್ಲ ಪ್ರಶ್ನೆಗಳು ಇದೇ ಥರ ಇರಲ್ಲ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಓಕೆ, ಸೊ ಇದು ಒಂಥರ ಕಾಂಪಿಟೇಟಿವ್ ಎಕ್ಸಾಮ್. ಇದು ಕಾಂಪಿಟೇಟಿವ್ನಲ್ಲಿ ಏನಾಗುತ್ತೆ, ಒಂದು ಪ್ರಶ್ನೆ ಇದ್ದಂಗೆ ಇನ್ನೊಂದು ಪ್ರಶ್ನೆ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಅದೇ ಟೈಪ್ ಇರುತ್ತೆ, ಆದರೆ ಲಾಜಿಕ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ ಈಗ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಪ್ರಶ್ನೆ 2. ಓಕೆ, ಸೊ ಪ್ರಶ್ನೆ 2ರಲ್ಲಿ ಏನು ಮಾಡಿದ್ದಾರೆ ನೋಡಿ, ಅಲ್ಲಿ ಮಾತೃಕೆಯಲ್ಲಿ ಏನಾಗಿತ್ತು, ಸಂಖ್ಯೆಗಳನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ಮಾತೃಕೆಗಳಲ್ಲಿ ಆಲ್ಫಾಬೆಟ್ ಅನ್ನು ಕೊಟ್ಟಿದ್ದಾರೆ, ಅಂದರೆ ಇಂಗ್ಲಿಷ್ ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ. DIJAGLCK ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕು ನಾವು ಅಂದರೆ ಡಿಕೋಡಿಂಗ್ ಮಾಡ್ಕೋಬೇಕು. ಡಿಕೋಡಿಂಗ್ ಅಂದರೆ ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 3, ಡಿ ಅಂದರೆ 4, ಇ ಅಂದರೆ 5. ಇವನ್ನೆಲ್ಲ ಏನು ಮಾಡ್ಕೋಬೇಕು ನೀವು ಬರ್ಕೋಬೇಕು ಒಂದು ಕಡೆಗೆ. ಬರ್ಕೊಂಡಾಗ ಇಲ್ಲೇ ಮಾಡ್ಕೋಬೇಕು, ಸಂಖ್ಯೆಗಳನ್ನು ಬರೀಬೇಕು. ಸೊ ಬರ್ದಾಗ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಯಾವ್ಯಾವು ಅಂತಂದ್ರೆ ಎ ಎನ್, ಬಿ ಅಂದರೆ ಎಚ್, ಸಿ ಆರ್, ಡಿ ಪಿ. ಈ 4 ಆಯ್ಕೆಗಳಲ್ಲಿ ಯಾವುದೋ ಒಂದು ಆಯ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ. ಅದನ್ನ ನಾವೇನ್ ಮಾಡಬೇಕು, ಗುರುತು ಮಾಡಬೇಕು. ಅದಕ್ಕೋಸ್ಕರ ಇಲ್ಲೇ ನಾವು ಡಿಕೋಡಿಂಗ್ ಮಾಡಬೇಕು. ಸೊ ಡಿಕೋಡಿಂಗ್ ಮಾಡಿದಾಗ ನೋಡಿ, ಡಿ ಅಂದರೆ 4, ಐ ಅಂದರೆ 9, ಜೆ ಅಂದರೆ 10, ಎ ಅಂದರೆ 1, ಜಿ ಅಂದರೆ 7, ಎಲ್ ಅಂದರೆ 12, ಸಿ ಅಂದರೆ 3, ಕೆ ಅಂದರೆ 11. ಹಾಗಾದ್ರೆ ಕ್ವಶನ್ ಮಾರ್ಕ್ ಇಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಸೊ ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ, ಸೊ ಈಗ ಈ 4 ಮತ್ತು 9 ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ. ಇಲ್ಲೇನು ಮಾಡಿದ್ರೆ ಮತ್ತೆ 3ನೇ ಒಂದು ಕಾಲಮ್ ಇದೆಯಲ್ಲ, 3ನೇ ಒಂದು ಕಂಬ ಸಾಲು, ಆ ಸಂಖ್ಯೆಗೂ ಈ 2 ಸಂಖ್ಯೆಗೂ ಯಾವ ರೀತಿ ಸಂಬಂಧ ಇದೆ ಅಂದರೆ ನೋಡಿ, ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂದರೆ 9ರಿಂದ 4 ಕಳೀತಾ ಇದ್ದೀನಿ, ಮೈನಸ್ ಅಂದರೆ ವ್ಯವಕಲನ ಮಾಡ್ತಾ ಇದ್ದೀನಿ. ಸೊ ವ್ಯವಕಲನ ಮಾಡಿದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. 9ರಲ್ಲಿ 4 ಕಳೆದ್ರೆ 5 ಬರುತ್ತೆ. 5ನ್ನ ನಾನು 2ರಿಂದ ಗುಣಿಸ್ತೀನಿ. ಓಕೆ, ಸೊ 2ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ, 5 2 10. ಹೌದಾ? ಸೊ 10 ಬಂತು ನೋಡ್ರಿ ವಿದ್ಯಾರ್ಥಿಗಳೇ, ಹೌದಾ? ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಂದು ಲಾಜಿಕ್, ಈ ಸಂಖ್ಯೆಯಿಂದ ಈ ಸಂಖ್ಯೆನ ಕಳಿಬೇಕು, ಬಂದಿರತಕ್ಕಂಥ ಉತ್ತರದಿಂದ 2ರಿಂದ ಗುಣಿಸ್ಬೇಕು, 2ರಿಂದ ಗುಣಿಸಿದ್ರೆ ಇದು ಬರುತ್ತೆ. ಈ ಲಾಜಿಕ್ ಈ 2ನೇ ಅಡ್ಡ ಸಾಲಿಗೆ ಸರಿ ಆಗುತ್ತಾ ಇಲ್ಲ ನೋಡ್ಕೊಳ್ಳೋಣ. ಓಕೆ, ನೋಡ್ರಿ ಇಲ್ಲಿ 7 ಮತ್ತು 1 ಇದೆ. 7ರಲ್ಲಿ 1 ಕಳೆದ್ರೆ ಎಷ್ಟು, 7ರಲ್ಲಿ 1 ಕಳೆದ್ರೆ 6. ಈಗ ಈ 6ನ್ನ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ 2ರಿಂದ ಗುಣಿಸ್ತೀನಿ. ಓಕೆ, ಸೊ 2ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ಹಾಗಾದ್ರೆ ಅಂದ್ರೆ ನೋಡ್ರಿ, 6 2 12. ಅಂದ್ರೆ ನಾವು ಕಂಡುಕೊಂಡಿರ್ತಕ್ಕಂಥ ಲಾಜಿಕ್ ಸರಿಯಾಗಿದೆ ಅಂತ. ಸೊ ಹಾಗಾದ್ರೆ ಅದೇ ಲಾಜಿಕ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಕಂಡುಕೊಂಡಿರ್ತಕ್ಕಂಥ ಲಾಜಿಕ್ ಯಾವ್ದಲ್ಲ, ಮತ್ತೆ ಈ 11ರಿಂದ 3ನ್ನ ಕಳಿಬೇಕು. ಓಕೆ, 11ರಿಂದ 3ರಿಂದ ಕಳೆದಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 8 ಬರುತ್ತೆ. ಹೌದಾ? ಸೊ 8 ಬಂತಪ್ಪ ಅಂತಂದ್ರೆ ಅದು 8ನ್ನ ಏನ್ ಮಾಡ್ಬೇಕು ನಾವೀಗ 2ರಿಂದ ಗುಣಿಸ್ಬೇಕು. ಓಕೆ, 2ರಿಂದ ಗುಣಿಸಿದ್ರೆ ಎಷ್ಟಾಯ್ತು, 8 2 16. ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು ಅನ್ನೋದಾದ್ರೆ ನೋಡ್ರಿ 16 ಬರಬೇಕು. 16 ಯಾವುದು ಸಂಖ್ಯೆ ನೋಡ್ರಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ನೀವು ಬರ್ಕೊಂಡ್ಬಿಡ್ಬೇಕು ಒಂದು ಕಡೆಗೆ ಕರೆಕ್ಟಾಗಿ ಬರ್ಕೊಂಡು ಅದ್ರ ಮೇಲ್ಗಡೆ ನಂಬರ್ಗಳು ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡಾಗ ನಿಮಗೆ ಕೋಡಿಂಗು ಡಿ ಕೋಡಿಂಗ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಮತ್ತೆ ಡಿ ಕೋಡಿಂಗ್ ಮಾಡ್ಬೇಕು. ಈಗ 16 ಅಂದ್ರೆ ಯಾವ್ದು ಅಕ್ಷರ ಅಂತ. ಸೊ 16 ಅಂತಕ್ಕಂಥದ್ದು ಯಾವ ಅಕ್ಷರ, ಪಿ ಅಕ್ಷರ. ಪಿ ಅಂದ್ರೆ ವಿದ್ಯಾರ್ಥಿಗಳೇ ಯಾವ್ದು ರೈಟ್ ಆನ್ಸರ್ ಆಗುತ್ತೆ, ಸೊ ಎ ಬಿ ಸಿ 3 ರಾಂಗ್ ಆನ್ಸರ್ ಆಗುತ್ತೆ. ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ.
ಸೊ ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ಲ ಯಾವ ರೀತಿ ಪ್ರಶ್ನೆಗಳು ಇರ್ತವೆ, ಯಾವ ರೀತಿ ನಾವು ಅದನ್ನ ಆನ್ಸರ್ ಮಾಡಬೇಕು ಅಂತ. ಹಾಗಾಗಿ ನಾವು ಮಾಡ್ತಕ್ಕಂಥ ಕ್ಲಾಸಸ್ಗಳು ಸ್ಟಡಿ ಕಾರ್ನರಲ್ಲಿ ನಾವು ತಿಳಿಸ್ತಕ್ಕಂಥ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಎಷ್ಟೊಂದು ಜನ ಶಿಕ್ಷಕರು ಸಹ ಈ ವಿಡಿಯೋನ ನೋಡ್ತಾ ಇರ್ತಾರೆ. ಸೊ ನೋಡುವಾಗ ನೀವು ಕೇವಲ ನೋಡದೆ ನಿಮ್ಮ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿರಿ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ಪು. ಸೊ ಆ ಸ್ಕಾಲರ್ಶಿಪ್ ಏನಾಗುತ್ತೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅದು ಸಿಗಲಿ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಏನಪ್ಪ ಅಂದರೆ ಇದು ಎಲ್ಲ ವಿದ್ಯಾರ್ಥಿಗಳು ಅಂದರೆ 8ನೇ ತರಗತಿ ವಿದ್ಯಾರ್ಥಿಗಳು NMMS ಪರೀಕ್ಷೆಯನ್ನು ಕಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅಂತ. ಸೊ ಈಗ 3ನೇ ಪ್ರಶ್ನೆಯನ್ನು ನೋಡೋಣ. ಸೊ 3ನೇ ಪ್ರಶ್ನೆ ಏನು ಮಾಡಿದ್ದಾರೆ ನೋಡ್ರಿ. ಸೊ ಅಲ್ಲಿ 1ನೇ ಪ್ರಶ್ನೆಯಲ್ಲಿ ಏನು ಮಾಡಿದ್ರು, ಬರೀ ಸಂಖ್ಯೆಗಳನ್ನ ಅಷ್ಟೇ ಕೊಟ್ಟಿದ್ರು. 2ನೇ ಪ್ರಶ್ನೆಯಲ್ಲಿ ಏನು ಮಾಡಿದ್ರು, ಕೇವಲ ವರ್ಣಮಾಲೆಗಳನ್ನು ಕೊಟ್ಟಿದ್ರು. ಬಟ್ ಇಲ್ಲಿ 3ನೇ ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ, ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ನಮಗೆ ಲೆಕ್ಕ ಮಾಡೋಕ್ಕೆ ಈಸಿ ಮಾಡಬೇಕು ಅಂದ್ರೆ ಮೊದಲು ಕೋಡಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಕೋಡಿಂಗ್ ಅಂದರೆ ಏನು ಮಾಡಬೇಕು, ಎ ಅಂದರೆ ಎಷ್ಟು ನಂಬರು 1, ಎಫ್ ಅಂದರೆ ಎಷ್ಟು, ಸಿ ಅಂದರೆ ಎಷ್ಟು, ಆಮೇಲೆ ಐ ಅಂದರೆ ಎಷ್ಟು ಅಂತ ಫಸ್ಟ್ ಏನು ಮಾಡ್ಕೊಂಡು ಕೋಡಿಂಗ್ ಮಾಡ್ಕೊಂಬಿಡೋಣ. ಓಕೆ, ಆಮೇಲೆ ನೆಕ್ಸ್ಟ್ ಡಿ ಕೋಡಿಂಗ್ ಮಾಡೋಣ. ಓಕೆ, ಸೊ ಆ ರೀತಿ ಕೋಡಿಂಗ್ ಮಾಡುವಾಗ ಸೊ ನಮಗೆ ಯಾವ ರೀತಿ ಸಿಗುತ್ತಪ್ಪ ಹಾಗಾದರೆ ಇಲ್ಲಿ ಅಂದರೆ ನೋಡ್ರಿ, ಎ ಅಂತಂದರೆ 1, ಎಫ್ ಅಂದರೆ 6, ಸಿ ಅಂದರೆ 3, ಐ ಅಂದರೆ 9. ಈಗೇನಾಯಿತು, ನಮಗೆ ಸಂಖ್ಯಾ ಮಾತೃಕೆ ಸಿಕ್ತು. ಈ ಸಂಖ್ಯಾ ಮಾತೃಕೆಯಲ್ಲಿ ನಾವೇನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಲಾಜಿಕ್ ಇದೆ ನೋಡಿ. ಇಲ್ಲಿ 8 ಇದೆ, ಇಲ್ಲಿ 1 ಇದೆ, 6 ಇದೆ, ಇಲ್ಲಿ 3 ಇದೆ, 5 ಇದೆ, 7 ಇದೆ, ಕ್ವಶನ್ ಮಾರ್ಕು 9 ಇದೆ, 2 ಇದೆ. ಯಾವ ರೀತಿ ಸಂಬಂಧ ಇದೆ ಅಂದರೆ, ನಾವೇನಾದರೂ ಹುಡ್ಕೊಂತ ಹೋದ್ರೆ ಆಗಲೇ ಏನೋ ನಾವು ಒಂದ್ಸರಿ ಭಾಗಾಕಾರ ಮಾಡಿದ್ವಿ, ಒಂದು ಕಡೆಗೆ ವ್ಯವಕಲನ ಮಾಡಿದ್ವಿ. ಸೊ ಅದು ಆ ರೀತಿಯಾಗಿರ್ತಕ್ಕಂಥ ಲಾಜಿಕ್. ಓಕೆ, ಆ ರೀತಿಯಾಗಿರ್ತಕ್ಕಂಥ ಲಾಜಿಕ್ನ ನಾವು ನೋಡ್ತಾ ಬಂದರೆ ಇಲ್ಲಿ ನಮಗೆ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಟೈಪ್ ಲಾಜಿಕ್ ಸಿಗಲ್ಲ. ಸೊ ಇಲ್ಲಿರ್ತಕ್ಕಂಥ ಲಾಜಿಕ್ ಏನಪ್ಪ ಅಂತಂದರೆ ನೋಡ್ರಿ, 8, 1, 6 ಇವುಗಳನ್ನು ಸಂಕಲನ ಮಾಡಬೇಕು. ಎಷ್ಟು ಬರುತ್ತೆ, 8 + 1 9, 9 + 6 ಎಷ್ಟಾಗುತ್ತೆ, 15 ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ನೋಡೋಣ, ಹಾಗಾದ್ರೆ ಯಾವ ರೀತಿ ಬರುತ್ತೆ. 3 + 5 8, 8 + 7 ಎಷ್ಟಾಗುತ್ತೆ, ಅದು ಸಹ 15 ಆಗುತ್ತೆ. ಹಾಗಾಗಿ 2 + 9 11, 11ಕ್ಕೆ ಎಷ್ಟು ಕೂಡಿಸಿದ್ರೆ 15 ಬರುತ್ತೆ ಅಂತಕ್ಕಂಥದ್ದು ಲಾಜಿಕ್. ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಸೊ ಈ ಕ್ವಶನ್ ಮಾರ್ಕ್ನಲ್ಲಿ ಎಷ್ಟು ಬರಬೇಕಾಗತ್ತೆ ಅಂತಂದ್ರೆ ನೋಡ್ರಿ, ಅಲ್ಲಿ ಎಷ್ಟು ಬರಬೇಕಾಗತ್ತೆ, 4 ಬರಬೇಕಾಗತ್ತೆ. ಯಾಕಂದ್ರೆ 4 + 9 13, 13 + 2 15. ಅಲ್ಲಿಗೆ ಏನಾಗುತ್ತೆ, ನಾವು ಅಂದ್ಕೊಂಡಿರ್ತಕ್ಕಂಥ ಲಾಜಿಕ್ ಸರಿಯಾಗುತ್ತೆ. ಹಾಗಾದ್ರೆ ಈಗ ಏನು ಮಾಡಬೇಕು, ಡಿ ಕೋಡಿಂಗ್ ಮಾಡಬೇಕು. ಮತ್ತೆ ಡಿ ಕೋಡಿಂಗ್ ಮಾಡಿದಾಗ ಏನಾಗುತ್ತೆ, 4 ಅಂತಕ್ಕಂಥದ್ದು ಯಾವ ಆಲ್ಫಾಬೆಟ್ಟಿಗೆ 4 ನಂಬರ್ ಬರುತ್ತೆ, ಸೊ ಯಾವ ಆಲ್ಫಾಬೆಟ್ಟಿಗೆ 4 ನಂಬರ್ ಬರುತ್ತೆ ಅಂತಕ್ಕಂಥದ್ದು ABCD, ಡಿ ಬರುತ್ತೆ. ಹೌದಾ? ಸೊ ಹಾಗಾಗಿ ಡಿ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, ಯಾವ ಆನ್ಸರು ರಾಂಗ್ ಆಗುತ್ತೆ, ACD 3 ರಾಂಗ್ ಆನ್ಸರು, ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಬಿ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಲಾಜಿಕ್ಸ್ಗಳು ಸೊ ಇಲ್ಲಿ ಮಾತೃಕೆಗಳು ಅಂತಕ್ಕಂಥ ಒಂದು ವಿಷಯದ ಮೇಲೆ ಬರುತ್ತೆ ಅಂತ. ಹಾಗಾಗಿ ನಂತರ ಇನ್ನು 2 ಪ್ರಶ್ನೆಗಳು ಇರ್ತವೆ. ಸೊ ಆ 2 ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ಇದೆ ಅಂತ. ಅಂದರೆ ಪ್ರಶ್ನೆ 4. ಸೊ ಈ ಪ್ರಶ್ನೆ 4ರಲ್ಲಿ ನೋಡ್ರಿ, M2PJ4OH Q ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಸೊ ಇದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. A 8, B 6, C 4, D 2 ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಯಾವುದೋ ಒಂದು ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಲಾಜಿಕ್ ಯಾವುದು ಅನ್ನೋದಕ್ಕೆ ಫಸ್ಟ್ ಇವನ್ನ ಕೋಡಿಂಗ್ ಮಾಡ್ರಿ. ಕೋಡಿಂಗ್ ಆಗಿದ್ಮೇಲೆ ನೀವು ಒಂದು ಲಾಜಿಕ್ ಅನ್ನು ಕಂಡುಹಿಡ್ಕೊಂಡು ಡಿ ಕೋಡಿಂಗ್ ಮಾಡಿ. ಡಿ ಕೋಡಿಂಗ್ ಮಾಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸರಿನಾ? ನೋಡೋಣ, ಇಲ್ಲಿವರೆಗೂ ನೀವು ಕ್ಲಾಸಸ್ ನೋಡಿಕೊಂಡಿರಲ್ಲ. ಸೊ ನಿಮ್ಮ ಲಾಜಿಕ್ ಯಾವ ರೀತಿ ಬರುತ್ತೆ ಅಂತ. ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ನಾನು ಮತ್ತೆ ಏನು ಮಾಡ್ತೀನಿ, ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ನಂತರ ಪ್ರಶ್ನೆ 5. ಸೊ ಪ್ರಶ್ನೆ 5ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೇವಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಓಕೆ, 5 47 7, 6 ಕ್ವಶನ್ ಮಾರ್ಕ್ 4, 7 71 8,
ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಏನು ಮಾಡಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎ 32, ಸೊ ಬಿ 59, ಸಿ 34, ಸೊ ಡಿ 24 ಅಂತ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಸೊ ಇದಕ್ಕೂ ಸಹ ಅಷ್ಟೇ. ಸೊ ಯಾವ ರೀತಿಯಾಗಿರ್ತಕ್ಕಂಥ ಲಾಜಿಕ್ ಇಲ್ಲಿದೆ ಅಂತಕ್ಕಂಥದ್ದನ್ನ ನೀವು ಕಂಡುಹಿಡೀರಿ. ಸೊ ಕಂಡುಹಿಡಿದು ಏನು ಮಾಡ್ಕೊಂತೀರಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಸರಿನಾ ವಿದ್ಯಾರ್ಥಿಗಳೇ? ಸೊ ಹಾಗಾಗಿ ನಾವು ಹೇಳ್ಕೊಡ್ತಕ್ಕಂಥ ಕ್ಲಾಸಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ಹಾಗಾದರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ, ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.